ವೆಲ್ಕಮ್ ಬ್ಯಾಕ್ ಟು ಎಪಿಸೋಡ್ 4 ಆಫ್ ಶ್ರಾವಣ ಸಂಭ್ರಮ ಸೀರೀಸ್. ಪ್ರತಿ ವರ್ಷ ನಮ್ಮಮ್ಮ ಕೃಷ್ಣ ಜನ್ಮಾಷ್ಟಮಿಗೆ ನೈವೇದ್ಯಕ್ಕಿಡಕ್ಕೆ 16 ಬಗೆ ತಿಂಡಿ ಮಾಡ್ತಾರೆ. ಅವ್ರು ಮಾಡೋ ಅಷ್ಟು ತಿಂಡಿಲಿ ನನ್ ಫೇವ್ರೆಟ್ ಈ ಚಕ್ಲಿ ಮಾಡಕ್ಕೆ ಎರಡು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಒಂದು ಉದ್ದಿನ ಬೇಳೆ ಮತ್ತೆ ಇನ್ನೊಂದು ಐಆರ್ ರೇಟ್ ಅಕ್ಕಿ ಅಂತ. ಐಆರ್ ರೇಟ್ ಅಕ್ಕಿನ ನಿಯರೆಸ್ಟ್ ಪ್ರಾವಿಷನ್ ಸ್ಟೋರ್ ಅಲ್ಲಿ ಕೇಳಿದ್ರೆ ಕೊಡ್ತಾರೆ. 1:4 ರೇಷಿಯೋದಲ್ಲಿ ತಗೊಳ್ಬೇಕು. ಅಂದ್ರೆ 1 ಗ್ಲಾಸ್ ಉದ್ದಿನ ಬೇಳೆಗೆ 4 ಗ್ಲಾಸ್ ಅಕ್ಕಿನ ತಗೋಬೇಕು. ಒಂದ್ 4-5 ಸಲ ನೀರಲ್ಲಿ ತೊಳ್ಕೊಂಡು ಒಣಗಿರೋ ಬಟ್ಟೆ ಮೇಲೆ ಇದನ್ನ ಹರವ್ಕೊಳ್ಳೋಣ. ಉದ್ದಿನ ಬೇಳೆನ 10 ನಿಮಿಷ ಈ ತರ ಹುರ್ಕೊಳ್ಬೇಕು. ಅದ್ ಕಲರ್ ಚೇಂಜ್ ಆಗ್ಬೇಕು. ಅಕ್ಕಿ 1 ನಿಮಿಷಕ್ಕೆ ಆಗೋಗುತ್ತೆ. ಈ ತರ ಕೈಯಲ್ಲಿ ಮುಟ್ದಾಗ ಕೈ ಕಚ್ಕೊಂಡ್ರೆ ಅಕ್ಕಿ ಹುರಿದಿದ್ದಾಗಿದೆ ಅಂತ ಅರ್ಥ. ಅಕ್ಕಿ ಮತ್ತೆ ಉದ್ದಿನ ಬೇಳೆನ ಮಿಲ್ಗೆ ಹೋಗಿ ಪೌಡರ್ ಮಾಡಿಸ್ಕೊಂಡ್ ಬಂದ್ರೆ ಚಕ್ಲಿ ಇನ್ನ ಗರ್ಗರಿಯಾಗಿ ಆಗುತ್ತೆ. ಇವಾಗ 2 ಲೋಟ ಚಕ್ಲಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಮತ್ತೆ 1 ಸೌಟ್ ಕಾದಿರೋ ಎಣ್ಣೆನ ಹಾಕೊಳ್ಳೋಣ. ಒಂದ್ಸಲ ಇವಾಗ ಇದನ್ನ ಕೈಗಲ್ಸ್ಕೊಳ್ಳೋಣ. ಆಮೇಲೆ ಸ್ವಲ್ಪನೇ ನೀರ್ ಹಾಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ಳೋಣ. ಕಲ್ಸಿಟ್ಟಿರೋ ಹಿಟ್ಟನ ಇಮಿಡಿಯೇಟ್ ಆಗಿ ಚಕ್ಲಿ ಒಳಗ್ ಹಾಕೊಂಡು ಚಕ್ಲಿನ ಹಿಂಡ್ಕೊಳ್ಳೋಣ. ಯಾರಿಗೆಲ್ಲ ಚಕ್ಲಿ ಇಷ್ಟ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಸೊ ದಟ್ ಯು ಕ್ಯಾನ್ ಟ್ರೈ ಇಟ್ ಔಟ್ ಫಾರ್ ದ ನೆಕ್ಸ್ಟ್ ಟೈಮ್. ಇವಾಗ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾದಿದೆ ಅಂದ್ಮೇಲೆ ನಾವು ಎತ್ತಿಟ್ಕೊಂಡಿರೋ ಚಕ್ಲಿನೂ ಕೂಡ ಎಣ್ಣೆಗೆ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಮ್ ಚಕ್ಲಿನ ಕರ್ಕೊಳ್ಳೋಣ. ನೋಡಿದ್ರಿ ಅಲ್ಲ, ನಮ್ ಚಕ್ಲಿ ಕೂಡ ತಯಾರಾಯ್ತು. ಇದೇ ತರ ಹೆಚ್ಚು ಫೆಸ್ಟಿವ್ ರೆಸಿಪಿಗೆ ಕಿಚನ್ ಸ್ಟೋರೀಸ್ ಬೈ ವಾಸುಕಿನ ಫಾಲೋ ಮಾಡಿ.